ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ನಮ್ಮ ಚಾನಲ್ ನೀವು ಹೊಸಬ್ರೇನ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ಗಂಡ ಬಿಟ್ಟಿರ್ತಕ್ಕಂಥ ಗೌರಮ್ಮ ಅವರು ನಮಗೆ ಮಾಹಿತಿ ಕಳಿಸಿರ್ತಾರೆ. ವಿಚಾರ ಇಷ್ಟೇ, ಎರಡನೇ ಸಂಬಂಧ ಬೆಳೆಸಬೇಕು ಅಂತ ಹೊರ ಹುಡುಕಾಟ ಮಾಡ್ತಿರ್ತಾರೆ. ಬಟ್ ಇವರ ಒಂದು ಕನಸು ಏನಿದೆ, ಆ ಒಂದು ಕನಸುಗಳನ್ನು ನನಸು ಮಾಡಬೇಕಂತೆ. ಆವಾಗಲೇ ಅವ್ರು ನಿಮ್ಮನ್ನು ಮದುವೆ ಆಗ್ತಾರೆ. ಆ ಪಾಯಿಂಟ್ಗಳು ಏನೇನಂತ ಹೇಳ್ತೇನೆ. ಅದಕ್ಕೂ ಮುನ್ನ ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡ್ಕೊಂಡು ಬಂದುಬಿಡೋಣ. ಹೆಸರು ಗೌರಮ್ಮ, ವಯಸ್ಸು 35 ವರ್ಷ, ಆ್ಯಂಡ್ ಗಂಡ ತೀರಿಕೊಂಡು ಇಂದಿಗೆ 3 ವರ್ಷ ಆಗಿದೆ. ಆ್ಯಂಡ್ ಒಂಟಿಯಾಗಿದ್ದೇನೆ ನಾನಿವಾಗ ಅಂತ ಹೇಳಿದ್ದಾರೆ. ತವರು ಮನೆಯಲ್ಲೂ ಕೂಡ ನನಗೆ ಸೇರಿಸ್ಕೊಳ್ತಾ ಇಲ್ಲ. ನೀನು ಗಂಡ ಬಿಟ್ಟಿದ್ದಾನೆ, ಗಂಡ ಹೋಗಿದ್ದಾನಲ್ವ, ಇವಾಗ ತೀರ್ಕೊಂಡಿದ್ದಾನೆ, ಅಲ್ಲೇ ಇರಬೇಕು ನೀನು ರೂಲ್ಸು. ಹಾಗಾಗಿ ಎಷ್ಟು ದಿನ ಅಂತ ಒಂಟಿ ಜೀವನ ಬಾಳಲಿಲ್ಲ ನಾನು. ನನ್ನ ಜೀವನ ಕೂಡ ಸಾಕಾಗಿ ಹೋಗಿದೆ. ಸೊ ಏನೂ ಕೂಡ ಖಾಲಿಯಾಗಿರ್ತಕ್ಕಂಥ ಜೀವನ ಅನುಭವಿಸ್ತಾ ಇದ್ದೇನೆ. ನನ್ನ ಒಂದು ಬಾಳಿಗೆ ಒಳ್ಳೆಯ ಒಂದು ವರ ಸಿಕ್ಕರೆ ಅಷ್ಟೇ ಸಾಕು ಅಂತ ಗೌರಮ್ಮ ಅವರು 35 ವರ್ಷದವರು ಇವರು ಹೇಳಿದ್ದಾರೆ ಸ್ನೇಹಿತರೆ. ಅವರ ಫೋಟೋ ನೋಡ್ಕೊಂಡು ಬಿಡಿ. ಯಾವ ರೀತಿಯಲ್ಲಿ ಇರಬೇಕಂತೆ ಗುರು, ಇವರ ಕ್ವಾಲಿಫಿಕೇಷನ್ ಏನಿರಬೇಕಂತೆ, ಹೆಂಗೆ ಇರಬೇಕಂತೆ ಹೇಳಿದ್ದಾರೆ ಅಂತಂದರೆ ಇಲ್ಲಿ ಹೇಳ್ತೇನೆ ನೋಡಿ. ಮೊದಲನೇ ಪಾಯಿಂಟಲ್ಲಿ ಹೇಳ್ತೀನಿ ನೋಡಿ ಇವರ ಆಸೆಗಳು. ಮೊದಲನೇದಾಗಿ ನನ್ನ ಒಂದು ಗಂಡನಿಂದ ಸಿಗದಂತಹ ಸುಖ, ಆನಂದ, ಸಂತೋಷ, ತೃಪ್ತಿ ಎಲ್ಲನೂ ಕೂಡ ಇವಾಗ ನಾನು ಮದುವೆ ಆಗ್ತಾನಲ್ಲ ಅವನಿಂದ ಸಿಗಬೇಕು ಅಂತ ಹೇಳಿದ್ದಾರೆ. ಅದು ಬಂದ್ಬಿಟ್ಟು 1ನೇ ಪಾಯಿಂಟು. ಇನ್ನು 2ನೇದಾಗಿ ನನ್ನ ಒಂದು ಮನೆಯಲ್ಲಿ ವಾಸವಾಗಿ ಇರಬೇಕು. ಗಂಡನ ನೆನಪು ಕೂಡ ಹೋಗಿಸಬೇಕು. ಅಂದರೆ ವಿವಾಹ ಆದ ನಂತರ ಸ್ಟಾರ್ಟಿಂಗ್ ಇವ್ರ ಮನೇಲಿ ವಾಸವಾಗಿರ್ಬೇಕಂತೆ. ಅವರ ಒಂದು ಗಂಡನ ನೆನಪು ಹೋಗೋವರೆಗೂ ಇರಬೇಕಂತ ಹೇಳಿದ್ದಾರೆ. ನೀವು ಜಾಸ್ತಿ ತೆಳ್ಳಗೆ ಇರಬಾರ್ದು, ಯಾಕಂದರೆ ನಾವಿಬ್ಬರು ಮಲ್ಕೊಂಡಾಗ ಇಬ್ಬರು ಕೂಡ ಕಂಫರ್ಟಬಲ್ ಫೀಲ್ ಆಗಬೇಕು. ಒಂದು ಕಡೆ ದಪ್ಪ, ಇನ್ನೊಂದು ಕಡೆ ಸೊಟ್ಟ, ಈ ರೀತಿ ಆಗುತ್ತೆ. ಇಬ್ಬರು ತಪ್ಪಿಕೊಂಡಾಗ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ಇವ್ರನ್ನ ಮದುವೆ ಆದ ನಂತರ ಅವ್ರ ಜೊತೆ ಮಾಡ್ತಿರಲ್ವ, ಆವಾಗ ಡೈರೆಕ್ಟಾಗಿ ಹಾಕಬಾರ್ದು. ನೀವು ನನ್ನ ಒಂದು ಸಾಮಾನು ಚೀಪಬೇಕು, ಆಮೇಲೆ ನೀವು ಚೀಪ್ಬಿಟ್ಟು ನಿಮ್ಮ ಸಾಮಾನು ನನ್ನದ್ರೊಳಗಡೆ ಹಾಕಬೇಕು. ಆವಾಗಲೇ ಸುಖ ಸಿಗೋದು ನನಗೆ. ಸೊ ಇದೆಲ್ಲವೂ ಕೂಡ ನೀವು ಒಪ್ಕೊಳ್ತೀರಾ ಅಂತಂದರೆ, ಇವ್ರ ಜೊತೆ ವಿವಾಹ ಆಗೋದಕ್ಕೆ ರೆಡಿ ಇದ್ದೀರಾ ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಓಕೆ ನಾನು ರೆಡಿ ಇದ್ದೇನೆ, ನಿಮ್ಮ ನಂಬರ್ ಸಿಗ್ಬೋದಾ ಅಂತ ಕಮೆಂಟ್ ಮಾಡಿ. ಅವರು ಖುದ್ದಾಗಿ ಎಲ್ಲ ಚೆಕ್ ಮಾಡಿ ಒಬ್ಬನಿಗೆ ರಿಪ್ಲೈ ಕೊಡ್ತಾರೆ. ಅದು ಅವ್ರಿಗೆ ಇಷ್ಟ ಆದವ್ರಿಗೆ ಮಾತ್ರ ಕೊಟ್ಟಿರ್ತಾರೆ. ನಿಮಗೆ ಇವಾಗ ಹೆಂಗೆ ಇವ್ರು ಇಷ್ಟ ಆದರೂ ಅದೇ ರೀತಿ ಅವ್ರಿಗೂ ಕೂಡ ನೀವು ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಬೋದು ಗೌರಮ್ಮ ಅಂತ. ಈ ಒಂದು ವಿಟೇರಿಕಾ ಅಂತ ಅಂದ್ಬಿಟ್ಟು ಕಾರು, ನಾರ್ಮಲ್ ಸ್ಪೇಸ್ ಆ್ಯಂಡ್ ಸ್ಪೋರ್ಟ್ಸೇಬಲ್ ಕಾರುಗಳಲ್ಲಿ ಸ್ಪೆಸಿಫಿಕ್ಕಾಗಿ ಈ ಒಂದು ಕಾರು ಕೂಡ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಇದು ವಿ ಮಾಡೆಲ್ ಸೈಜು. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಏನು ನೋಡ್ತಿದ್ದೀರಾ ಅದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರಿಂಗ್ ಡಿಸೈನೇಬಲ್ ಅಂತ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದರ ಒಂದು ಟೈರ್ ಕಂಡೀಷನ್ 100% ಜೆನ್ಯೂನ್ ಆ್ಯಂಡ್ 100% ಫ್ಯಾಕ್ಟ್ ಇರ್ತಕ್ಕಂಥ ಒಂದು ಟೈರ್ ಕಂಡೀಷನ್ ಇರ್ತಕ್ಕಂಥದ್ದು. ಆ್ಯಂಡ್ ಡೆಲಿಕೇಶನ್ ಆಫ್ ದ ರೋಡ್ ವಿಚ್ ಡಿಡ್ ನಾಟ್ ಆಫ್ಟರ್ ದೇರ್ ಆ್ಯಂಡ್ ಪವರ್ ಆ್ಯಂಡ್ ಸೆಂಟ್ ಟು ಓಲ್ ಫೋರ್ ಮ್ಯಾಟಿಕ್ ವರ್ಕ್ಸ್ ಬಟ್ ಬಿಹೈಂಡ್ ದ ಸೀನ್ ಮೇಡ್ ಫಾರ್ ದ ನೋಟಿಫಿಕೇಶನ್ ಆ್ಯಂಡ್ ದ ಬೀಚ್ ಆ್ಯಂಡ್ ಎವ್ರಿಥಿಂಗ್ ಅಂತ ಹೇಳಿದ್ದಾರೆ. ಅಂದರೆ ಸೊ ಇದರ ಒಂದು ಕಾರ್ಗಳು ಯಾವತ್ತಾದರೂ ಬಿಟ್ಟರೆ ನಿಮಗೆ ಆನ್ ದ ವೇ ಇದರ ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸ್ಗಳ ಎಕ್ಸ್ಟ್ರಾ ಆ್ಯಡೆಡ್ ಫ್ಯೂಚರ್ಸ್ಗಳು ನೋಡ್ಕೊಂಬರೋಣ. ಒಂದನೇದಾಗಿ ಇದರಲ್ಲಿ ಎಕ್ಸ್ಟ್ರಾ ಆ್ಯಡೆಡ್ ಫ್ಯೂಚರ್ ಬಂದುಬಿಟ್ಟು ಈ ಒಂದು ಸೀಟು ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸೇಫ್ಟಿಯಾಗಿರ್ತಕ್ಕಂಥ ಸೀಟ್ಗಳಿದೆ ನೋಡ್ತಿದ್ದೀರಾ. ಇದು ಬಂದುಬಿಟ್ಟು ಟೋಟಲ್ 6 ಪ್ಯಾಸೆಂಜರ್ಗಳನ್ನು ಅಲೋ ಮಾಡುತ್ತೆ ಸ್ನೇಹಿತರೆ. ಸೊ ಈ ಒಂದು 6 ಪ್ಯಾಸೆಂಜರ್ಗೆ ಇದರಲ್ಲಿ ಕೂತ್ಕೊಂಡು ಒಂದು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಅಪ್ ಟು 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಡೀಸೆಲ್ ವೇರಿಯಂಟ್ ಇದೆ. ಮೈಲೇಜಿಂಗ್ ಕೂಡ ಅಷ್ಟೇ ಫ್ರೆಶ್ ಆ್ಯಂಡ್ ಜೆನ್ಯೂನ್ ಆಗಿರ್ತಕ್ಕಂಥ ಮೈಲೇಜ್ ಕೊಡುತ್ತೆ. ಸೊ 1 ಲೀಟ್ರ್ ಹಾಕಿದ್ರೆ ಏನಿಲ್ಲ ಅಂದರೂ ಒಂದು 25 ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವ್ರ ಜೊತೆ ಸುತ್ತಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೋಡಿ ಇಬ್ಬರು ಸೇರಿಕೊಂಡು. ಬಟ್ ಅವರ ಆಸೆ ಏನಿದೆ ಅದನ್ನು ಮಾತ್ರ ನೀವು ಈಡೇರಿಸಲೇಬೇಕು. ದುಡ್ಡು ಅಂತ ಏನಾದರೂ ಬೇಕಿದ್ದರೆ ಅವ್ರನ್ನ ನೀವು ಕೇಳ್ಬೋದು ಸಂಕೋಚ ಪಡ್ದೇನೆ. ಸೊ ಅವ್ರಿಗೆ ಖುದ್ದಾಗಿ ಕೊಡ್ತಾರೆ, ದುಡ್ಡು ಕೇಳಿಲ್ಲ ಅಂತಂದ್ಬಿಟ್ಟು ಕೊಡಲ್ಲ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಆಗಿತ್ತು. ಆ್ಯಂಡ್ ಇದೇ ರೀತಿ ಯಾವುದಾದ್ರೂ ಪ್ರೊಫೈಲ್ಗಳು ಬಂದರೆ ನಾನೇ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೆ ನೋಡಿ. ನಮಸ್ತೆ, ಟೇಕ್ ಕೇರ್, ಬಾಯ್.